ಭವ್ಯ ಅವ್ರನ್ನ ಲವ್ ಮಾಡ್ತಾ ಇದಾರ? ಇಲ್ಲ ಮೋಕ್ಷಿತ ಅವ್ರನ್ನ ಲವ್ ಮಾಡ್ತಾ ಇದಾರ? ಇಲ್ಲ ಭವ್ಯ ಅವರು ವಿಕ್ರಮ್ನ ಲವ್ ಮಾಡ್ತಾ ಇದಾರ? ಅದು ನನಗೆ ಗೊತ್ತಿಲ್ಲ. ಸ್ನೇಹಿತರಾಗಿದ್ದಾಗ ಯಾವ ರೀತಿ ಇರ್ತೀರಾ ಅದರದೊಂದು ಸಣ್ಣ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡ್ಕೊಟ್ಬಿಡಿ. ನಿಮ್ಮ ಸ್ನೇಹ ಹೇಗಿರುತ್ತೆ ಅನ್ನೋದನ್ನ. ತುಂಬಾ ಒಳ್ಳೆ ಸ್ನೇಹ. ಅದು ಸ್ನೇಹ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸ್ನೇಹ ಸಂಬಂಧವಾಗಿ ಅಂದ್ರೆ ಒಬ್ಬ ಅಣ್ಣ ತಮ್ಮನ ತರ ಇದೀವಿ. ಹಾಗಾಗಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ಗೆದ್ಕೊಂಡ್ ಬರ್ತಾನೆ ಅಂತ ಅನ್ಕೊಂಡಿದೀನಿ. ಗೆಲ್ತಾನೆ. ಅಂದ್ರೆ ಇವಾಗ ಸರ್ ನೀವು ಹೊರಗಡೆ ಸ್ನೇಹ ಅಂತಂದ್ರೆ ಯಾವ ಯಾವ ವಿಚಾರದಲ್ಲಿ ಇರ್ತೀರಾ ಅಂತಂದ್ರೆ ಏನಾದ್ರು ಬಿಸ್ನೆಸ್ ಅಲ್ಲಿ ಇರ್ತೀರಾ ಅಥವಾ ಅದ್ ಬಿಟ್ಟು ಏನಾದ್ರು ಆಟ ಆಡುವಾಗ ಕ್ರಿಕೆಟ್ ಆಡುವಾಗ ಈ ರೀತಿ ಏನಾದ್ರು ಅಲ್ಲಿ ಸ್ನೇಹಿತರಾಗಿರ್ತೀರಾ? ಯಾವ ರೀತಿ ಇರುತ್ತೆ ಹೊರಗಡೆ ನಿಮ್ಮ ಸ್ನೇಹ? ಯಾಕಂದ್ರೆ ನೋಡುಗರಿಗೆ ಕುತೂಹಲ ಇರುತ್ತೆ, ಇವ್ ತ್ರಿವಿಕ್ರಮ್ನವರು ಹೊರಗಡೆ ಏನ್ ಮಾಡ್ತಾ ಇದ್ದಾರೆ, ಅವ್ರೇನ್ ಉದ್ಯೋಗ ಮಾಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಇದ್ದಾರೆ ಅನ್ನೋದೊಂದು ವೀಕ್ಷಕರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದನ್ನ ತಣಿಸುವಂತ ಒಂದು ಕೆಲಸವನ್ನ ತಾವು ಮಾಡಿದ್ರೆ. ಸರ್ ತುಂಬಾ ಒಳ್ಳೆ ಸ್ನೇಹ. ಬರೀ ಕ್ರಿಕೆಟ್ ಮಾತ್ರ ಅಲ್ಲ, ಸಿನಿಮಾ ಮಾತ್ರ ಅಲ್ಲ, ಒಂದು ಜೀವನದಲ್ಲೂ ಒಂದು ಒಳ್ಳೆ ಸ್ನೇಹ ಬಿಲ್ಡ್ ಆಗಿದೆ ಇಬ್ಬರ ಮಧ್ಯದಲ್ಲಿ. ಎಲ್ರು ಹೆಂಗೆ ಗೆಳೆಯರು ಇರ್ತಾರೆ ಅದೇ ತರ ನಮ್ದು ಚೇಷ್ಟೆಗಳಿರುತ್ತೆ, ತಮಾಷೆ ಇರುತ್ತೆ, ಸೀರಿಯಸ್ನೆಸ್ ಇರುತ್ತೆ. ಹಾಗಾಗಿ ತುಂಬಾ ಡೆಪ್ತ್ ಆಗಿ ಮಾತಾಡ್ತೀವಿ ಸರ್. ಅಂದ್ರೆ ತಮಾಷೆ ತರನೇ ಮಾತಾಡ್ತೀವಿ. ಆ ತರನೇ ಇದೆ ಸರ್. ಸರ್ ಇನ್ನು ತ್ರಿವಿಕ್ರಮ ಅವರು ಹೊರಗಡೆ ಏನ್ ಮಾಡ್ತಾರೆ ಸರ್? ಇದು ಜಾಬ್ ಅಥವಾ ಅವರು ಫಸ್ಟ್ ಹೇಗಿದ್ರು ಇಲ್ಲಿ ಒಳಗಡೆ ಹೋಗೋಕ್ಕಿಂತ ಮೊದಲೇ? ಸರ್ ಫುಲ್ ಟೈಮ್ ಅವನು ಸಿನಿಮಾನೇ. ಯಾಕೆಂದ್ರೆ ಅವನು ನಾನು ಹೇಗೋ ಹಾಗೆ ಇನ್ನೊಂದು ಮುಖನ ಕೇಳೋ ಖುಷಿ ಇಷ್ಟಪಡ್ತೀನಿ. ಅವನು ಸಿನಿಮಾ ಅಂತಾನೆ ಕೂತಿದ್ದಾನೆ, ನಾನು ಸಿನಿಮಾ ಅಂತಾನೆ ಕೂತಿದ್ದೀನಿ. ಇಬ್ರು ಅಷ್ಟೇ ಒಂದೇ ಜರ್ನಿನಲ್ಲಿ ಸಾಕ್ತಾ ಇದೀವಿ. ಆದ್ರೆ ಯಾವತ್ತೂ ನಾವಿಬ್ರು ಕಾಂಪಿಟೇಟರ್ ಅಂತ ಫೀಲ್ ಆಗಿಲ್ಲ. ಅವನು ನಟ, ನಾನು ನಟ. ನನಗ್ ಬರ ಅನ್ನನ ಯಾರು ಕಿತ್ಕೊಳಕ್ಕಾಗಲ್ಲ, ಅವನಿಗೆ ಬರ ಅನ್ನನ ಯಾರು ಕಿತ್ಕೊಳಕ್ಕಾಗಲ್ಲ. ಭಗವಂತ ಸೃಷ್ಟಿ ಮಾಡಿ ಕಳ್ಸಿದಾರೆ ಅನ್ನೋ ತರ ನಮ್ ಜರ್ನಿ ಇಬ್ರು ಜೊತೆಗೆ ಹೊಟ್ಟಿದೀವಿ ಸರ್. ಆದ್ರೆ ಈ ತರ ಯಾರು ಕಲಾವಿದರು ಜೊತೆಗೆ ಹೊಟ್ಟಿದಾರೆ ಇಲ್ಲ ಗೊತ್ತಿಲ್ಲ. ನಾವಂತೂ ಇವತ್ತು ನನಗಾಗಿಲ್ಲ ಆ ಪಾತ್ರ ಅಂದ್ರೆ ನಾನು ಅವನಿಗೆ ರೆಫರ್ ಮಾಡ್ತೀನಿ, ಆ ಪಾತ್ರಕ್ಕೆ ಅವ್ನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನಗೆ ರೆಫರ್ ಮಾಡ್ತಾನೆ. ಈ ತರದೊಂದು ಒಳ್ಳೆ ಸ್ನೇಹ ಸರ್. ಕ್ರಿಕೆಟ್ ಅಲ್ಲೂ ಅಷ್ಟೇ, ಸಿನಿಮಾದಲ್ಲೂ ಅಷ್ಟೇ, ರಿಯಲ್ ಲೈಫ್ ಅಲ್ಲೂ ಅಷ್ಟೇ. ನಾನು ಡಿಮೋಟಿವೇಟ್ ಆದಾಗ ಅವ್ನ್ ಮೋಟಿವೇಟ್ ಮಾಡ್ತಾನೆ, ಅವ್ನ್ ಡಿಮೋಟಿವೇಟ್ ಆದಾಗ ನಾನು ಮೋಟಿವೇಟ್ ಮಾಡ್ತೀನಿ. ದಿನ ರಾತ್ರಿ ಸರ್ ಇವತ್ತು ಎಷ್ಟು ಮಿಸ್ ಮಾಡ್ಕೊತಾ ಇದೀನಿ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊತಾ ಇದೀನಿ. ಯಾಕಂದ್ರೆ ಲವರ್ಸ್ ಇಲ್ಲೇ ಅಂದ್ರೆ ನಮ್ಮನ್ನ ಯಾರಾದ್ರೂ ಲವ್ ಮಾಡಿದ್ರೆ ಒಂದ್ ಕ್ಷಣನೂ ಇರಲ್ಲ ಸರ್. ಯಾಕಂದ್ರೆ ದಿನ ರಾತ್ರಿ ನಾವೇ ಹೊರಗಡೆದಾಗ ಮಾತಾಡ್ತೀವಿ, ರಾತ್ರಿ ಬರ್ತೀವಿ, ಅವ್ರಿಂದ ಇರ್ತಾರೆ ಬರೋದಕ್ಕೆ. ಆ ತರದೊಂದು ಒಳ್ಳೆ ಸ್ನೇಹ ಸರ್. ಓಕೆ ಸರ್, ಇನ್ನು ಇವ್ರಿಗೆ ಬಿಗ್ ಬಾಸ್ ಅಲ್ಲಿ ಹೇಗೆ ಅವಕಾಶ ಬಂತು ಅದೇನೋ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರಾ? ಇಲ್ಲ ಸರ್, ಅವನಿಗೆ ಕಳೆದ 2 ವರ್ಷದಿಂದನೂ ಬರ್ತಾ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಅದರಿಂದ ಬಂದಾಗ ಅವ್ನು ಹೇಳ್ದ ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ವೇದಿಕೆ, ಅದಕ್ಕೆ ಹೋಗ್ಬೇಕು ಅಂದ್ರೆ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಹೋಗಕ್ಕಾಗಲ್ಲ ಅದಕ್ಕೆಲ್ಲ ಅನ್ನೋ ತರನೇ ಇದ್ದ. ಹಾಗಾಗಿ ಈ ವರ್ಷ ಅದು ಒಳ್ಳೆ ಸಮಯ. ಅಂದ್ರೆ ಒಂದಷ್ಟು ಫ್ಯಾಮಿಲಿ ಕಡೆಯಿಂದ ಹೋಗೋದಕ್ಕೆ ಫಿಟ್ ಆಗಿ ಒಬ್ಬ ಕಲಾವಿದನ ಬೇಕಲ್ಲ ಸರ್, ಒಂದಷ್ಟು ಅವ್ರದೇ ಆದಂತ ಕಮಿಟ್ಮೆಂಟ್ ಗಳಿರುತ್ತೆ. ಆ ಕಮಿಟ್ಮೆಂಟ್ ಗಳನ್ನ ಬಗೆಹರಿಸ್ಕೊಂಡೇ ಹೋಗ್ಬೇಕು ಅಂತಿದ್ದ. ಈಗ ಬಗೆಹರಿಸ್ಕೊಂಡು ಈ ಸೀಸನ್ಗೆ ಹೋಗಿದ್ದಾನೆ ಸರ್. ಓಕೆ ಸರ್, ಇನ್ನು ಈಗ ನೀವು ನೋಡ್ತಾ ಇದ್ದೀರಾ ಒಳಗಡೆ ಅವ್ರು ಇರ್ತಕ್ಕಂಥದ್ದು, ಏನ್ ಅನಿಸ್ತಾ ಇದೆ ನಿಮ್ಗೆ? ಹಿಂಗೆ ಇರ್ಬೇಕು ಅವನು, ಇದೇ ರೀತಿ ಇದ್ದ ಹೊರಗಡೆ ಅಂತ ನಿಮ್ಗೆ ಏನಾದ್ರು ಆ ರೀತಿ ಏನಾರು ಅನಿಸ್ತಾ ಇದ್ವಿ? ಏನಾದ್ರು ಚೇಂಜ್ ಅನಿಸ್ತಾ ಇದೆಯಾ? ಇಲ್ಲ, ಅವನ ಕಡೆಯಿಂದ ಇನ್ನ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನನಗೆ. ಯಾಕಂದ್ರೆ ಅವನು ಇಷ್ಟು ಸಮಾಧಾನವಾಗಿ ತಾಳ್ಮೆಯಾಗಿ ಯಾವಾಗ್ಲೂ ಇರ್ತಾನೆ. ಆದ್ರೆ ಈ ಸಮಾಧಾನ ತಾಳ್ಮೆನೆ ಡಿಸ್ಅಡ್ವಾಂಟೇಜ್ ಆಗ್ಬಾರ್ದು. ಯಾವಾಗ್ಲೂ ಅವ್ನ್ ಯಾವಾಗ್ಲೂ ಇಲ್ಲಿ ಆಚೆ ಇದ್ದಾಗ ಎಲ್ರಿಗೂ ನೇರವಾಗಿ ಉತ್ತರ ಕೊಡೋನು. ಅಲ್ಲಿ ಇವಾಗ ಯಾಕಂತ ಹೇಳಿದ್ರೆ ಒಂದ್ ವಿಷಯ ಅವನಿಗೆ ಅಂದ್ರೆ ತುಂಬಾ ಜನ ಇರೋದ್ರಿಂದನೋ ಅಥವಾ ಇನ್ನೊಂದು ವಿಷಯಗಳಿಂದನೋ ಅಥವಾ ಅವನ ಬೆಳೆದಿರೋ ವಾತಾವರಣದಿಂದನೋ ಆತರ ಇದಾನೆ ಸರ್. ಅಂದ್ರೆ ನಮ್ಮ ಒಳಗಡೆ ನೋಡಿದಾಗ ತುಂಬಾ ಒಂಥರ ಸಂಕೋಚಿತ ವ್ಯಕ್ತಿಯಾಗಿ, ಒಂಥರ ಆ ರೀತಿ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ. ಅವ್ರು ಇರೋದೇ ಅದೇ ರೀತಿನ? ಹೌದೌದು ಸರ್. ಅಲ್ಲಿ ಏನ್ ತ್ರಿವಿಕ್ರಮ್ ನೋಡಿದಾರೆ ಅದೇ ತ್ರಿವಿಕ್ರಮ್. ಓಕೆ ಸರಿ, ಹೇಳಿ ಇವಾಗ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವ್ರು ಇದಾರೆ, ಎಲ್ಲೋ ಒಂದ್ ಕಡೆ ಭವ್ಯಗೌಡ ಮತ್ತೆ ಅವ್ರಿಗೆ ಏನಾದ್ರು ಲವ್ ಗಿವ್ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ? ಹೇಗೆ ಸರ್ ಗೆಳೆತನನ ಲವ್ ಅಂತ ಅನ್ಕೋತಾರೆ. ಈಗ ಆತರ ನೋಡಿದ್ರೆ ಹಿಂದಿನ ಸೀಸನ್ ಗಳಲ್ಲಿ ಎಲ್ರು ನೋಡಿದಿರ, ಎಲ್ಲರೂ ಒಳ್ಳೆ ಗೆಳೆತನ, ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ. ಹೋದಾಗ ಈಗ ಒಂದೇ ಮನೆಯಲ್ಲಿ ಒಂದಷ್ಟು ಜನಗಳು ಇರ್ಬೇಕು ಅಂತ ಅಂದಾಗ ಇಲ್ಲಿ ತಮ್ಮನೂ ಇರ್ಬೇಕು, ಅಣ್ಣನೂ ಇರ್ಬೇಕು, ಅಕ್ಕನೂ ಇರ್ಬೇಕು, ತಂಗಿನೂ ಇರ್ಬೇಕು. ಬಿಗ್ ಬಾಸ್ ಮಾತಾಡ್ತಿದ್ವಿ, ನೇರ ಬರೋ ಪ್ರಶ್ನೆ, ಭವ್ಯ ಅವ್ರನ್ನ ಲವ್ ಮಾಡ್ತಾ ಇದಾರ? ಇಲ್ಲ. ಮೋಕ್ಷಿತ ಅವ್ರನ್ನ ಲವ್ ಮಾಡ್ತಾ ಇದಾರ? ಇಲ್ಲ. ಭವ್ಯ ಅವರು ವಿಕ್ರಮ್ನ ಲವ್ ಮಾಡ್ತಾ ಇದಾರ? ಅದು ನನಗೆ ಗೊತ್ತಿಲ್ಲ.
ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಬಿಟ್ರೆ ಯಾರು? ನನಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಬಂದ್ರೆ ಯಾವಾಗಲೂ ನಾನು ಅವನ್ನ, ಯಾಕಂದ್ರೆ ಆಸ್ ಎ ಗೆಳೆಯನಾಗಿ ನಾನು ಯಾವತ್ತೂ ಬಿಟ್ಕೊಡಲ್ಲ, ಎಲ್ಲೂ ಬಿಟ್ಕೊಡೋದು ಇಲ್ಲ. ನನಗೆ ಅವನೇ ಫೇವ್ರೇಟ್ ಯಾವಾಗಲೂ. ಅವ್ರು ಬಿಟ್ರೆ ಯಾರು ಬಿಗ್ ಬಾಸ್ ಪ್ರಶ್ನೆ? ಅವನ್ ಬಿಟ್ರೆ ಯಾರು ಅಂತ ಹೇಳಿದ್ರೆ ನನಗಂತ ಏನ್ ಅನ್ಸಿಲ್ಲ ಸರ್ ಆತರ. ಈ ಸೀಸನ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ಸಿಲ್ಲ ಯಾರುನು. ಹಾಗಾಗಿ ನಿಮಗೀಗ ನಾಮಿನೇಟ್ ಮಾಡಕ್ ಕೊಟ್ರೆ ಯಾರನ್ನ ನಾಮಿನೇಟ್ ಮಾಡ್ತಾರೆ? ಹೇಳಿ ಗುರುಗಳೇ, ಹೇಳಿ, ಅವ್ರ ಕೇಳ ಸರಿ ಇದೆ. ಬಿಗ್ ಬಾಸ್ ಪ್ರಶ್ನೆ ಸೀರಿಯಸ್ ಆಗಿ. ನಾಮಿನೇಟ್ ಯಾರನ್ನ ಮಾಡ್ತೀರಾ ಅಂತ ಹೇಳಿದ್ರ, ಯಾರನ್ನ ಒಬ್ಬ ನಾಮಿನೇಟ್ ಮಾಡ್ಬೇಕು, ಯಾರನ್ನ ಮಾಡ್ತೀರಾ ನೀವು? ಸರ್ ನಾಮಿನೇಷನ್ ಅಂತ ಯಾರನ್ನ ಮಾಡಕ್ಕಾಗತ್ತೆ ಸರ್? ನಾನು ಯಾರು ಬಿಕ್ಕಿಗೆ ಯಾರು ಆಗಲ್ವೋ ಅವ್ರನ್ನೇ ನಾಮಿನೇಷನ್ ಮಾಡ್ತೀನಿ ನಾನು ಅಷ್ಟೇ. ಐಶ್ವರ್ಯ ಅನ್ಸುತ್ತೆ, ಐಶ್ವರ್ಯನ. ಸರ್ ಆತರ ಏನಿಲ್ಲ, ಅವ್ರ ಪೊಟೆನ್ಶಿಯಲ್ ಸರ್. ಇಂಥ ನಾಮಿನೇಷನ್ ಅಂದ್ರೆ ಈಗ ನಾವು ಬಿಗ್ ಬಾಸ್ ಮನೇಲಿ ಇಲ್ಲ, ನಾವು ನೋಡಿರೋ ಆಟದಲ್ಲಿ ಯಾರು ನಾಮಿನೇಷನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನಿವಾಗ ಒಬ್ಬ ಗೆಳೆಯನಾಗಿ ಯೋಚನೆ ಮಾಡ್ಬೇಕು ಅಂತಂದಾಗ ಅವ್ನಿಗೆ ಅವ್ನ ಫೇವರಿಸಮ್ ಆಗಿ ಮಾತಾಡ್ಬೇಕಾದ್ರೆ ಅಂದ್ರೆ ನಾನ್ ಹೇಳೋದೇನ್ ಸರ್, ಇವನೇ ಗೆಲ್ಬೇಕು ಅನ್ನೋದಲ್ಲ, ಯಾರಿಗೆ ಆ ಒಂದು ಇದಿರುತ್ತೋ, ಆ ಪೊಟೆನ್ಶಿಯಲ್ ಇರುತ್ತೋ ಅವ್ರು ಬಿಗ್ ಬಾಸ್ ನ ಗೆಲ್ಬೇಕು ಅಂತ ಹೇಳ್ತೀನಿ. ಯಾಕೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಬರೀ ಒಂದೇ ವ್ಯಕ್ತಿತ್ವ ಸಾಕು ಸರ್, ತುಂಬಾ ಬೇಕು. ಅದಕ್ಕೆ ಅದೊಂದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು. ಅದೊಂದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್. ಅದ್ರಲ್ಲಿ ಸಿಕ್ಕಿರೋದೇ ಒಂದು ದೊಡ್ಡ ವಿಷಯ ಆಕ್ಚುಲಿ. ಹಾಗೆ ಅಂತ ಪ್ಲಾಟ್ಫಾರ್ಮ್ ತುಂಬಾ ಜನ, ಲಕ್ಷಾಂತರ ಜನಗಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸಿಕ್ಕಿರೋದು ತುಂಬಾ ಒಳ್ಳೆ ವಿಷಯ. ಯಾರಾದ್ರೂ ಗೆಲ್ಲಿ ಸರ್, ಅದರಲ್ಲಿ ನನಗೆ ನನ್ನ ಗೆಳೆಯನ ಗೆಲ್ಬೇಕು ಅನ್ನೋ ಸ್ವಾರ್ಥ ಇದೆ, ಅದಂತೂ ಹೇಳ್ತೀನಿ. ಓಕೆ, ನಿಮ್ ಗೆಳೆತನ ಅಂತ ಬಂದ್ಮೇಲೆ ಗುರುಗಳೇ, ಇವಾಗ ಏನಪ್ಪಾ ಅಂತಂದ್ರೆ ಒಂದು ಪದಕ ಬಂತು ತ್ರಿವಿಕ್ರಮ್ ಅವ್ರಿಗೆ. ಅವಾಗ ನಿಮ್ಮ ಹೆಸರಿಗೆ, ನಿಮ್ಗೆ ಅವರು ಇದು ನಿಮ್ಮ ಹೆಸರನ್ನ ಹೇಳಿ ಇದ್ ಮಾಡ್ತಾರೆ. ಆ ಒಂದು ಸಂದರ್ಭದ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಗೇನ ಅವಾಗ ಯಾವ ರೀತಿ ಖುಷಿ ಆಯ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಖಂಡಿತವಾದ ಒಳ್ಳೆ, ನನ್ ನಿಜವಾಗ್ಲೂ ಎಷ್ಟು ಖುಷಿ ಇದೆ ಆ ವಿಷಯದಲ್ಲಿ ಅಂತಂದ್ರೆ, ನನ್ನ ಗೆಳೆಯ ನನಗೆ ಅವನಾಗ್ ಬಂದಿರೋ ಉತ್ತಮನ ನನಗ್ ಕೊಡ್ತಾ ಇದ್ದಾನೆ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ಸರ್, ತುಂಬಾ ದೊಡ್ಡ ವಿಚಾರ. ಅದರಿಂದ ನನಗೆ ಏನಾಗಿದೆ ಅಂದ್ರೆ, ಅವ್ರು ಹೇಳಿರೋ ಒಂದು ಮಾತು, ನನಗೆ ಫೋನ್ನ ರಿಸೀವ್ ಮಾಡಕ್ ಆಗದಿರೋಷ್ಟು ಫೋನ್ಗಳು, ಮೆಸೇಜ್ಗಳು, ಅಂದ್ರೆ ಅವನಾಗಿ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ನನಗೆ ಆ ಒಂದು ಮಾತಿಂದಾನೇ ನನಗೆ ಗೊತ್ತಾಗಿದೆ ಸರ್, ಅಷ್ಟು ವಿಷಯಗಳು ಅಂತ. ಖಂಡಿತ ಅವ್ನಿಗೆ ಹೇಳೋದಕ್ಕೆ ಯಾವುದೇ ಒಂದು ಇರ್ಲಿಲ್ಲ. ಇಲ್ಲಿಂದ ಹೇಳ್ತಿದ್ದೀನಿ, ಯಾವುದೇ ವಿಷಯ ಬಂದ್ರು, ಎಂತದ್ದೇ ವಿಷಯ ಬಂದ್ರು, ಇದೇ ತರದ ಗೆಳೆತನನ ಮುಂದುವರ್ಸಕ್ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಗೆಳೆತನ ನಾನು ಉಳಿಸ್ಕೊತೀನಿ ಅವನ ಹತ್ರ.